ನೀಡಲು ಸಮುದಾಯದ ಒಗ್ಗಟ್ಟಿನ ನಡಿಗೆ. ನಮ್ಮ ಹಕ್ಕುಗಳನ್ನು ಪಡೆಯುವುದು ನಮ್ಮ ಹಕ್ಕು ಎನ್ನುವ ಧೀರ ಬೀರ ನಡಿಗೆ. ಆತ್ಮೀಯ ಸಜ್ಜನ ನಾಗರಿಕ ಬಂಧುಗಳೇ, ಇದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ. ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಇದರ ಆಶ್ರಯದಲ್ಲಿ ಸಮುದಾಯವನ್ನೊಳಗೊಂಡ ಸಮಾಜ ಬಂಧುಗಳ ಜತೆಯಲ್ಲಿ ಸಂವಿಧಾನದ ಅನುಚ್ಛೇದ 341(1) ಇದ್ದ ಸಾಂವಿಧಾನಿಕ ಹಕ್ಕನ್ನು ಮರಳಿ ಪಡೆಯಲು ಬಯಸಿ ಕುಡುಬಿ ಸಮಾಜ ಬಾಂಧವರ ಹಿತೈಷಿಗಳ, ಕುಡುಬಿ ಸಮಾಜದ ಹಿರಿಯರ ಕಿರಿಯರ, ಸಮಾಜ ಸೇವಕರ, ವೃತ್ತಿ ಬಾಂಧವರ, ಕುಡುಬಿ ಸಮಾಜದ ಸಾರ್ವಜನಿಕ ಜಿಲ್ಲಾ ಕುಡುಬಿ ಒತ್ತಾಯಿಸಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕುಡುಬಿ ಸಮಾಜ ಬಾಂಧವಂಗೆ ಮನವಿ. हमें इसकी दावणदावणो आम्ही या उद्देशाने सहकार करता सोपे सर्वल्या दयदुंदू जवादार सगळे सरकार उलेलेने होणಕ आमच्या रट्टुಗಳು ಹೆಜ್ಜೆಗಳಿಯ ये डीसी ऑफिसक ಹೆಜ್ಜೆಗಚ್ಚेनो आम्ही दिल्लीके पार्लिमेंटक ಹೆಜ್ಜೆಗಚ್ಚೆ तुम्ही मुनांत जरा तुम्ही आमच्या नटू सर्वया लईनार इंगड मुखार होणಕ आमका चोनो मोदी अतन हेंगती चले हरियामी करचला या हा ಇದನ್ನ ದಯದರ್ನು आमच्या नटू सर्वनो ಈ ಸಭಾ आणि पूर्ण करून दी काम सांगचेडे तुम्ही दयदर्नु जवाने सगळे आमच्या नटू सर्वनो मेहरबानी के यशस्वी करून दी काम सांगचेडे विनंती करचेडे चिया आम्ही मातुनु आमच्या नट्टुगु आमगे कुरकर सरे या प्रायरी एजरट्टु आमच्या नट्टुगु ಹೆಜ್ಜೆ ಗತ್ತ ಸಂದರೆ तेजे आमका पटाबुकेजे धोमुकोल नमगा ಗೊತ್ತದಲ್ಲ. ವಿದ್ಯಾ ವೇದಿಕೆ ಸಂಚಾಲಕರು ಶ್ರೀ ಉದಯ್ ಮಂಗಳೂರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ ಗುರಿಕಾರರು. ಇಂದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಸಾರ್ವಜನಿಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಮುಖ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮುಕ್ಕಾಯಿ, ಕಡ್ಡಾಯಿ, ಕೆಂಗಾಯಿ, ಬೆಳಕಾಯಿ, ಕೂರ್ಗ, ಕಸಾದಿಪುರ ಕುಡುಬಿ ಸಮುದಾಯದ ಜನಾಂಗವನ್ನು ಸರ್ಕಾರದ ಸಾಂವಿಧಾನಿಕ ಹೋರಾಟ ಪಂಥದ ಪರಮಾಟದ ಸಾರಿಗೆ ಮಾಧ್ಯಮ ಖಜಾನೆ ಈ ಒತ್ತಾಯ ಭಾರತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಂದಾಯಿತ ಕರೆಗಾಗಿ ಕುಡುಬಿ ಸಮಾಜದ ಜನಮಾನ್ಯರೇ, ಮಧ್ಯಗಿಟ್ಟು ತೋರುವುದರೇ, ಉಗ್ರದ ಮಿನಿ ವಿಧಾನಸೌಧವೇ ಒಂದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ. ವಿಡಿಯೋ ಕರೀತಾರೆ ಇಲ್ಲ ಲಾಸ್ಟ್ ಬರೀ ಕರೀತಾರೆ ಎಲ್ಲ ಸುಮಾರು ಸಮಾಜ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸಂಘದ ಹಾಗೂ ಎಲ್ಲ ಸಂಘಟನೆಗಳ ಸಹಕಾರದಲ್ಲಿ ಇಂದು ಏನು ಕುಡುಬಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಂವಿಧಾನದ 341(1) ಅನುಚ್ಛೇದದಂತೆ ಸಮಾಜಕ್ಕೆ ನೀಡಿದಂತಹ ಸಾಮಾಜಿಕ ನ್ಯಾಯದ ರಕ್ಷಣೆಯನ್ನ, ಸಾಮಾಜಿಕ ಹಕ್ಕನ್ನು ಮರಳಿ ಒದಗಿಸಿಕೊಡಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರ ಏನು ಸಂವಿಧಾನದ 1956ರಲ್ಲಿ ಸಂವಿಧಾನ ತಿದ್ದುಪಡಿಯಾದಾಗ ಅನ್ಯಾಯ ಅದನ್ನು ಸರಿಪಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸರಿಪಡಿಸಿ ನಮಗೆ ನಮ್ಮ ಹಕ್ಕನ್ನ ಮತ್ತೊಮ್ಮೆ ನೀಡಬೇಕು.
ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುತ್ತಿರುವಂತಹ ಬಗ್ಗೆ, ಜೊತೆಗೆ 1931ರಿಂದ ನಮ್ಮ ಸಮುದಾಯವನ್ನ ಖಿನ್ನತೆಗೆ ಒಳಗಾದಂತಹ ಇಲ್ಲಿಯ ಮೂಲ ನಿವಾಸಿಗಳು ಎನ್ನುವಂತಹ ವರ್ಗೀಕರಣ ಮಾಡಿಕೊಂಡಂತಹ ದಾಖಲೆಯೊಂದಿಗೆ, ಜೊತೆಗೆ 1936ರಲ್ಲಿ ಬ್ರಿಟಿಷ್ ಸರ್ಕಾರ ದಿ ಶೆಡ್ಯೂಲ್ಡ್ ಕಾಸ್ಟ್ ಆಕ್ಟ್ 1936, ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1936 ಇದರ ಪ್ರಕಾರ ಮದ್ರಾಸ್ ಪ್ರಾಂತ್ಯಕ್ಕೆ ನಮ್ಮ ಜಾತಿಯನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ವಿಂಗಡಿಸಿಕೊಂಡು ಸಮಾಜಕ್ಕೆ ಸಾಮಾಜಿಕ ರಕ್ಷಣೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಯಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯದ ನಂತರ 1950ರಲ್ಲಿ ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅಂಗೀಕರಿಸಲಾದ ಸಂವಿಧಾನದ ಅನುಚ್ಛೇದ 341 ಆಗಿನ ಎಲ್ಲ ರಾಜ್ಯ ಪ್ರಮುಖರೊಂದಿಗೆ, ಜೊತೆಗೆ ಆಯಾ ಪ್ರಾಂತ್ಯಗಳ ಅಧಿಕಾರಗಳೊಂದಿಗೆ ಚರ್ಚೆ ಮಾಡಿಕೊಂಡು ಮಾನ್ಯ ಆಗಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ 341ರ ಅನುಚ್ಛೇದದಂತೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ಮಾಡಿಕೊಂಡು ಸರ್ಕಾರ ಸಂವಿಧಾನದ ಮೇಲೆ ಅಂಗೀಕರಿಸಿತು. ಆ ಕಾಯ್ದೆ ದಿ ಶೆಡ್ಯೂಲ್ಡ್ ಕಾಸ್ಟ್, ದಿ ಕಾನ್ಸ್ಟಿಟ್ಯೂಷನಲ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1950. ಅದರ ನಂತರ 1956ರಲ್ಲಿ ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಯಿತು. ಮಾನ್ಯ ರಾಷ್ಟ್ರಪತಿಗಳು ಕೇಳಿಕೊಂಡ ಮೇರೆಗೆ ಈ ಉದ್ದೇಶಕ್ಕಾಗಿ ನೇಮಕಾತಿ ಮಾಡಿದಂತಹ ಕಾಕಾ ಸಾಹೇಬ್ ಕಾಲೇಕರ್ ಕಮಿಷನ್ ಏನು ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆ ಉದ್ದೇಶಕ್ಕೋಸ್ಕರ ಈ ಕಾಯ್ದೆ ಮಾಡಲಾಗುತ್ತೆ. ಆ ಕಾಯ್ದೆಯಲ್ಲಿ ಕಾಕಾ ಸಾಹೇಬ್ ಕಾಲೇಕರ್ ಕಮಿಷನ್ ಏನು ವರದಿ ಮಾಡುತ್ತೆ, ಆ ವರದಿಯ ಆಧಾರದಲ್ಲಿ ಪ್ರತಿ ರಾಜ್ಯಕ್ಕೆ, ಹೊಸ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಮಾಡುತ್ತೆ. ಕಾಕಾ ಸಾಹೇಬ್ ಕಾಲೇಕರ್ ಕಮಿಷನ್ ಮೈಸೂರು ರಾಜ್ಯಕ್ಕೆ ಕುಣಬಿ ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡೆ 1950ರ ಆದೇಶದಲ್ಲಿದ್ದಂತೆ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲು ಶಿಫಾರಸು ಮಾಡಿಕೊಂಡು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆದರೆ 1956 ಸೆಪ್ಟೆಂಬರ್ 10ರಿಂದ 13 ತನಕ ನಡೆದಂತಹ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಮಾಡಿಫಿಕೇಶನ್ ಆರ್ಡರ್ 1956 ಅನ್ನ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡುತ್ತೆ. ಅಂಗೀಕಾರ ಮಾಡಿದಂತಹ ಆ ಕಾಯ್ದೆಯಲ್ಲಿ ಮೈಸೂರು ರಾಜ್ಯದ ಸೌತ್ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕುಣಬಿ ಜಾತಿಯನ್ನು ಸೇರಿಸಬೇಕಿತ್ತು. ಕುಣಬಿ ಜಾತಿಯನ್ನು ಸೇರಿಸದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಂಬಣ್ಣಿ ಎನ್ನುವಂತೆ ತಪ್ಪಾಗಿ ಹೆಸರನ್ನು ಸೇರಿಸಿಕೊಂಡು ನಮ್ಮನ್ನು ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕಿನಿಂದ ವಂಚನೆ ಮಾಡಲಾಗುತ್ತೆ. ಆದುದರಿಂದ ಅದನ್ನು ಸರಿಪಡಿಸಬೇಕು. ಅದಕ್ಕೋಸ್ಕರ 1972ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕುಣಬಿ ಸಮಾಜ ಸೇವಾ ಸಂಘ ನಿರಂತರವಾಗಿ ಪ್ರಯತ್ನ ಮಾಡಿದೆ. ಈ ರಾಜ್ಯದ ಆಗಿನಿಂದ ಈಗಿನವರೆಗೆ ಸುಮಾರು 67 ಬೇರೆ ಶಾಸಕರನ್ನ, ಈ ರಾಜ್ಯದ 12 ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ, ಜೊತೆಗೆ ಈ ರಾಜ್ಯದ 24 ಸಂಸದರಿಗೆ ಮನವಿಗಳನ್ನು ಸಲ್ಲಿಸಿ, ಬೇರೆ ಬೇರೆ 30 ಬೇರೆ ಬೇರೆ ಸಚಿವರುಗಳಿಗೆ ಮನವಿ ಸಲ್ಲಿಸಿ ನಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ಆದರೆ ಆ ಬೇಡಿಕೆ ಈವರೆಗೆ ಈಡೇರಿಕೆ ಆಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ರಾಜಕೀಯವಾದಂತಹ ಶಕ್ತಿ ಇಲ್ಲ, ಬಲವಾದ ಜನಸಂಖ್ಯೆ ಇಲ್ಲ. ಈ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಯಾವ ಕಾರಣಕ್ಕಾಗಿ ನಮ್ಮ ಜಾತಿಯನ್ನ ಆ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ಬಿಟ್ಟಿದೆ ಹೋಗಲಿ ಎನ್ನುವಂತಹ ಚಿಂತನೆಯನ್ನು ಮಾಡಲಿಕ್ಕಿಲ್ಲ. ಅದರ ಬಗ್ಗೆ ಸೂಕ್ಷ್ಮವಾಗಿ ಅನೇಕ ಸಂಕಷ್ಟದ ಬದುಕಿನ ನಡುವೆ ಕಳೆದು ಹೋದಂಥದ್ದೇನು, ಸಿಕ್ಕಿದ್ದೇನು ಎನ್ನುವಂತಹ ಪರಿಕಲ್ಪನೆ ಇಲ್ಲದಂತಹ ಆ ಸಮುದಾಯ ನಮ್ಮದಾಗಿತ್ತು. ಕಾಲಕ್ರಮೇಣ 1972ರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಸ್ಥಾಪನೆ, ಬೇರೆ ಬೇರೆ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಕಟ್ಟಿಕೊಂಡು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ನಮ್ಮ ಹೋರಾಟ ಇಲ್ಲಿಯ ತನಕ ಹೋರಾಟ ಶಾಂತ ಸ್ವಭಾವದ, ಸೌಮ್ಯತೆಯಿಂದ ಶಾಂತ ರೂಪದ ಸೌಮ್ಯತೆಯಿಂದ ಕೂಡಿರುವ ಕೇವಲ ಮನವಿಗಳನ್ನು ಅರ್ಪಿಸಿ
ಬೇಡುವ ಸ್ಥಿತಿಯಲ್ಲಿ ಇಲ್ಲಿಯ ತನಕ ನಡ್ಕೊಂಡು ಬಂತು ಈ ಸಮುದಾಯ ಸಂಘಟನೆಗಳು. ಆದ್ರೆ ಹಲೋ ಸುಮಾರು 70 ವರ್ಷಗಳ ತನಕ ಮನವಿಗಳ ಅರ್ಪಣೆಯ ಬೇಡುವ ಕಾಡುವ ಪರಿಸ್ಥಿತಿಯಲ್ಲಿ ಮನವಿಗಳನ್ನು ಅರ್ಪಿಸಿಕೊಂಡು ಇಷ್ಟು ತನಕ ನಾವು ಕಾಯ್ತಾ ಇತ್ತು. ಜನಾಂಗ ಹಿಂದೆ ಇತ್ತು ಎನ್ನುವಂತ ಪರಿಕಲ್ಪನೆ ಇತ್ತು, ಒಂದಿಷ್ಟು ಮಾಹಿತಿ ಇತ್ತು. ಆದ್ರೆ ಆ ಸಮಗ್ರ ಮಾಹಿತಿಯನ್ನ ಸುಮಾರು 1901ರಿಂದ ಹಿಡಿದು ಇಲ್ಲಿಯ ತನಕ ಸಮಗ್ರ ದಾಖಲೆಗಳನ್ನ ಶ್ರೀ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ಅದನ್ನ ಹುಡುಕಿ ರಾಜ್ಯ ಮಟ್ಟದ ಕೇಂದ್ರ ಮಟ್ಟದ ಬೇರೆ ಬೇರೆ ದಾಖಲೆಗಳನ್ನ ಹುಡುಕಿ ಎಲ್ಲಿ ತಪ್ಪಿ ಹೋಯಿತು, ಎಲ್ಲಿ ಅನ್ಯಾಯ, ಏಕೆ ಹೀಗಾಯಿತು ಅನ್ನುವಂತ ಸಮಗ್ರ ಮಾಹಿತಿಯೊಂದಿಗೆ ಜನರನ್ನ ಸಂಘಟಿಸಿ ನ್ಯಾಯಯುತವಾಗಿ ಏನು ಕಳ್ಕೊಂಡಿದ್ದೇವೆ ಅದನ್ನು ಕೊಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಸಮುದಾಯ ಇವತ್ತು ಬೀದಿಗಿಳಿದಿದೆ. ಈ ಬೀದಿಗಳಿಲಿಕ್ಕೆ ನಮ್ಗೆ ಸುಮಾರು 70 ವರ್ಷಗಳ ಕಾಲ ಬೇಕಾಯಿತು. ಏನೇ ಇರಲಿ, ಬಹಳ ಮುಖ್ಯವಾಗಿ ನಾವು ಹೊಸದಾಗಿ ಏನು ಕೇಳ್ತಾ ಇಲ್ಲ. ಇತ್ತಿತ್ತು, ಕಳೆದು ಹೋಗಿತ್ತು, ಕಳೆದು ಹೋಗಲಿಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಆ ಕಾರಣಗಳನ್ನ ದಾಖಲೆ ಸಹಿತ ಇವತ್ತು ಸಂಗ್ರಹಿಸಿಕೊಂಡು ಇವತ್ತು ನಿಮ್ಮ ಎಲ್ಲ ಜೊತೆಗೂಡಿಸಿಕೊಂಡು ಅದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡುವ